ಹಾಯ್ ಫ್ರೆಂಡ್ಸ್, ನಾನಿವತ್ತು ಒಂದು ಬೀನ್ಸ್ ಕರಿ ಮಾಡೋದು ಹೇಗೆ ಮತ್ತು ಅದರ ಬೆನಿಫಿಟ್ಸ್ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಯಾರಾದರೂ ಹೊಸಬ್ರು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಫುಲ್ ವಿಡಿಯೋ ನೋಡಿ, ಹಾಗೆ ಲೈಕ್ ಮಾಡಿ. ನಾವು ಸಾಮಾನ್ಯವಾಗಿ ಬೀನ್ಸ್ ನೋಡಿದ್ದೀವಿ, ಅಂದರೆ ದಿನನಿತ್ಯದಲ್ಲಿ ಕೂಡ ಬಳಸ್ತೀವಿ ಬೀನ್ಸ್ನ. ಸೊ ಇದರಲ್ಲಿ ಬೀನ್ಸ್ ತರಕಾರಿಲಿ ಪ್ರೋಟೀನ್ ತುಂಬ ಇರುತ್ತೆ. ಸೊ ಅದೇನು ಮಾಡುತ್ತೆ ಅಂದರೆ ನಮ್ಮ ಮಸಲ್ಸ್ನ ಪ್ರೊಡಕ್ಷನ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಅದನ್ನು ಏನಾದರೂ ಮಸಲ್ಸ್ಗಳು ಸ್ವಲ್ಪ ವೀಕ್ನೆಸ್ ಇದ್ದಿದ್ದರೆ ಗಟ್ಟಿ ಕೂಡ ಮಾಡುತ್ತೆ. ಹೆಚ್ಚು ಫೈಬರ್ ಇರೋದ್ರಿಂದ ಅದು ಜೀರ್ಣಕ್ರಿಯೆನ ಸುಧಾರಿಸುತ್ತೆ, ಅಂದರೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಮಲಬದ್ಧತೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ, ಅಂದರೆ ತಡೆಯುತ್ತೆ. ಇದರಲ್ಲಿ ಫೈಬರು ಮತ್ತು ಕೊಬ್ಬಿನಾಂಶ ಇರೋದ್ರಿಂದ ರಕ್ತದ ಒತ್ತಡ ಅಂದರೆ ಬ್ಲಡ್ ಪ್ರೆಷರ್ನ ಕಡಿಮೆ ಮಾಡುತ್ತೆ, ಮತ್ತು ಹಾರ್ಟ್ನ ಹೆಲ್ತಿಯಾಗಿ ಇಡುತ್ತೆ. ಮತ್ತು ಇದು ಬ್ಲಡ್ ಶುಗರ್ ಕಂಟೆಂಟು ಇದರಲ್ಲಿ ಕಡಿಮೆ, ಗ್ಲೈಸೆಮಿಕ್ ಅಂದರೆ ಸಕ್ಕರೆ ಅಂಶ ಕಡಿಮೆ ಇರೋದ್ರಿಂದ ಇದೇನು ಮಾಡುತ್ತೆ ಅಂದರೆ ಬ್ಲಡ್ ಶುಗರ್ನ ಮೇಂಟೈನ್ ಮಾಡುತ್ತೆ, ಅಂದರೆ ಸಮತೋಲನವಾಗಿಡುತ್ತೆ. ಆಮೇಲೆ ಯಾರು ಸಕ್ಕರೆ ಕಾಯಿಲೆ, ಶುಗರ್ ಪೇಷಂಟ್ಸ್ ಇರ್ತಾರೋ ಅವರು ದಿನನಿತ್ಯವಾಗಿ ಇದನ್ನ ಬಳಸೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ. ಅಂದರೆ ಅವರಿಗೆ ತುಂಬ ಶುಗರ್ ಇರೋ ಕಾಯಿಲೆ ಇರುತ್ತಲ್ವ, ಅವರಿಗೆ ಸ್ವಲ್ಪ ಶುಗರ್ ಅಂಶ ಕಡಿಮೆ ಮಾಡ್ತಾ ಹೋಗುತ್ತೆ ದಿನನಿತ್ಯ ಇದನ್ನು ಆಹಾರದಲ್ಲಿ ಬಳಸೋದ್ರಿಂದ. ಮತ್ತು ಇದೇನು ಮಾಡುತ್ತೆ ಅಂದರೆ ಇದರಲ್ಲಿ ಕಡಿಮೆ ಕ್ಯಾಲರಿ ಮತ್ತು ಕೊಬ್ಬು ಇರೋದ್ರಿಂದ ಬೀನ್ಸು ದಪ್ಪ ಇರೋರು ಸಣ್ಣ ಆಗೋದಕ್ಕೂ ಕೂಡ ಸಹಕಾರಿಯಾಗುತ್ತೆ, ಅಂದರೆ ತೂಕನ ಕಡಿಮೆ ಮಾಡುತ್ತೆ ಇದು ಬೀನ್ಸು. ಆಮೇಲೆ ಇದು ಕೂಡ ಆ್ಯಂಟಿ ಆಕ್ಸಿಡೆಂಟು. ಸೊ ಇದೇನು ಮಾಡುತ್ತೆ ಅಂದರೆ ಇದರಲ್ಲಿ ದೇಹವನ್ನು ಹಾನಿಕಾರಕವಾದ ಫ್ರೀ ರ್ಯಾಡಿಕಲ್, ಅಂದರೆ ಈಗ ಕ್ಯಾನ್ಸರ್ ಕೋಶಗಳು ಆ ಥರ ಎಲ್ಲ ಇರುತ್ತಲ್ವ, ಆ ಥರದವನ್ನ ಕಡಿಮೆ ಮಾಡೋಕ್ಕೆ ನೋಡುತ್ತೆ. ಕ್ಯಾನ್ಸರ್ ಪೇಷಂಟುಗಳು ಕೂಡ ಇದನ್ನು ಅತಿ ಹೆಚ್ಚಾಗಿ ಕೂಡ ಬಳಸಿದ್ರೆ ಉತ್ತಮ. ಆಮೇಲೆ ಬ್ಲ್ಯಾಕ್ ಬೀನ್ಸು, ಕಡಲೆಕಾಳು ಮತ್ತು ಈ ಥರ ಬೀನ್ಸ್ಗಳನ್ನು ದಿನನಿತ್ಯ ಆಹಾರದಲ್ಲಿ ಉಪಯೋಗಿಸೋದ್ರಿಂದ ಅವರಿಗೆ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಿ ಇರುತ್ತೆ. ನಾನಿವತ್ತು ಬೀನ್ಸ್ನ ಕರಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಹೇಗಪ್ಪ ಅಂತಂದರೆ, ನಾವು ಉದ್ದುದ್ದ ಬೀನ್ಸ್ನ ಸ್ವಲ್ಪ ಉದ್ದುದ್ದ ಹೆಚ್ಕೊಂಡಿರಬೇಕು. ಹಾಗೆ ಅದನ್ನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬೀನ್ಸ್ನ ಒಂದು 4 to 5 ಮಿನಿಟ್ಸು ಮೀಡಿಯಮ್ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕಾಗುತ್ತೆ. ಬರೀ ಎಣ್ಣೆಲೇ, ನೀರು ಹಾಕ್ಬಾರ್ದು. ಆಮೇಲೆ ನೆಕ್ಸ್ಟು ನಾವು ಅದಕ್ಕೆ ಮಸಾಲೆ ರೆಡಿ ಮಾಡ್ಕೋಬೇಕಾಗುತ್ತೆ. ಬೀನ್ಸ್ಗೆ ಹುರಿದಿರೋ ಬೀನ್ಸ್ನ ಸ್ವಲ್ಪ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಹಾಗೆ ಚಕ್ಕೆ, ಆಮೇಲೆ ಬೆಳ್ಳುಳ್ಳಿ, 1-2 ಲವಂಗ, ಅಂದರೆ ನಿಮಗೆ ಖಾರ ನೋಡಿಬಿಟ್ಟು ಚಕ್ಕೆ ಹಾಕ್ಕೋಬೇಕಾಗುತ್ತೆ. ಅದು ಮೂರನ್ನು ಕೂಡ ಯಾವುದ್ಯಾವುದಂದರೆ ಕಾಯಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದನ್ನು ಮಿಕ್ಸಿಗೆ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನಾವು ಯಾವ ಬಾಣಲಿಲಿ ಹುರ್ಕೊಂಡಿರ್ತೀವೋ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಈರುಳ್ಳಿ ಸ್ವಲ್ಪ ಫುಲ್ ಡೀಪ್ ಫ್ರೈ ಆಗೋ ತನಕ ಬೇಯಿಸ್ಕೋಬೇಕಾಗುತ್ತೆ. ಈರುಳ್ಳಿ ಡೀಪ್ ಫ್ರೈ ಆದಮೇಲೆ ಅದಕ್ಕೆ ನಾವು ಖಾರ ಏನು ರುಬ್ಕೊಂಡಿರ್ತೀವಿ, ಅಂದರೆ ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದ್ದರೆ ಶುಂಠಿನೂ ಕೂಡ ಹಾಕ್ಕೋಬೋದು. ಅದು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಶುಂಠಿ ಮತ್ತು ಕಾಯಿ, ಲವಂಗ ಇದ್ರದ್ದು ಮಸಾಲೆನ ಹುರಿದಿರೋ ಈರುಳ್ಳಿಲಿ ಹಾಕ್ಕೊಂಡು ಬಾಡಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಗರಂ ಮಸಾಲ 1 ಚಮಚ, ಹಾಗೆ 1 ಚಮಚ ಖಾರದ ಪುಡಿ, ಅಂದರೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಚಕ್ಕೆನೂ ಹಾಕಿರ್ತೀವಲ್ಲ, ಸ್ವಲ್ಪ ಖಾರ ಇರುತ್ತೆ. ಸೊ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಹಾಗೆ ಇದು ಕೊತ್ತಂಬರಿ ಪುಡಿ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿನ ಪುಡಿ, ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ಕೋಬೇಕು. ಎಣ್ಣೆ ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು. ನೆಕ್ಸ್ಟು ಅದು ಸ್ವಲ್ಪ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಒಂದು ಟೊಮೊಟೊ ಹಾಕೋರು ಟೊಮೊಟೊನೂ ಕೂಡ ಯೂಸ್ ಮಾಡ್ತಾರೆ. ಸೊ ನಾನಿಲ್ಲಿ ಟೊಮೊಟೊ ಯೂಸ್ ಮಾಡ್ತಾಯಿಲ್ಲ, ಹುಣಸೆ ಹಣ್ಣನ್ನ ನೆನೆಸ್ಕೊಂಡ್ಬಿಟ್ಟು ಹುಣಸೆ ರಸನ ಹಾಕ್ತಾಯಿದ್ದೀನಿ. ಅಂದರೆ ನಿಮಗೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆ ರಸನ ಹಾಕ್ಕೋಬೇಕು. ನೆಕ್ಸ್ಟ್ ಹುಣಸೆ ರಸ ಹಾಕಿದ್ಮೇಲೆ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ಲ ಬೀನ್ಸು, ಆ ಬೀನ್ಸ್ನ ಕರಿ ಒಳಗಡೆ ಮಿಕ್ಸ್ ಮಾಡಿಬಿಟ್ಟು ಅದನ್ನ ಕುದಿಯೋದಕ್ಕೆ ಬಿಡಬೇಕು. ಒಂದು 5-6 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಏಕೆಂದರೆ ಅದಕ್ಕೆ ಖಾರ ಎಲ್ಲ ಹತ್ತಬೇಕು, ಮಸಾಲೆ ಎಲ್ಲ ಹತ್ತಬೇಕಲ್ವ, ಅದಕ್ಕೆ ಸ್ವಲ್ಪ ಹೊತ್ತು ಅದನ್ನು ಬಾಡಿಸಿ ಬಾಣಲಿಲಿ ಮುಚ್ಚಿಡಬೇಕು. ಅಂದರೆ
ನೀರು ಜಾಸ್ತಿ ಹಾಕೋಕೆ ಹೋಗಬಾರ್ದು. ನಾವು ಹುಣಸೆ ರಸ ಹಾಕಿರ್ತೀವಲ್ಲ ಸಾಕು. ಹಾಗೆ ಸ್ವಲ್ಪ ಮಾತ್ರ ಒಂದು ಸ್ವಲ್ಪ ನೀರು ಹಾಕಬೇಕು. ಇಲ್ಲಾಂದರೆ ಅದು ಟೇಸ್ಟೇ ಹೊರಟೋಗ್ಬಿಡುತ್ತೆ, ನೀರು ಆದಂಗೆ ಆಗಿಬಿಡುತ್ತೆ ಜಾಸ್ತಿ. ಆಮೇಲೆ ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕರಿಗೆ. ಸೊ ಬೆಲ್ಲ ಹಾಕಿಬಿಟ್ಟು ಅದನ್ನು ಲೋ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಕುದಿಯೋದಕ್ಕೆ ಬಿಟ್ಟಾಗ ಅದೆಲ್ಲ ಸೆಟ್ಟಾಗಿರುತ್ತೆ. ಸೊ ಈ ಥರ ಕರಿ ರೆಡಿ ಆಗುತ್ತೆ. ಇದು ಚಪಾತಿಗೂ ಚೆನ್ನಾಗಿರುತ್ತೆ, ಹಾಗೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.